ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 56 ಪಾಯಿಂಟ್ಸ್ ಡೌನ್ ಆಗಿ 79,648 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 20 ಪಾಯಿಂಟ್ಸ್ ಡೌನ್ ಆಗಿ 24,347 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 93 ಪಾಯಿಂಟ್ಸ್ ಗೇನ್ ಆಗಿ 50,577 ಅಲ್ಲಿ ಕ್ಲೋಸ್ ಆಗಿದೆ. ಈ ವಿಡಿಯೋದಲ್ಲಿ ಹಿಂಡನ್ಬರ್ಗ್ ಏನೇನು ಅಲಿಗೇಷನ್ಸ್ ಮಾಡಿದ್ರು ಸೆಬಿ ಚೇರ್ಮನ್ ಮೇಲೆ, ಮತ್ತು ಇಂಡಿಯನ್ ಇಂಡಸ್ಟ್ರಿಯಲ್ ಡೇಟಾ ಅಪ್ಡೇಟ್ ಆಗಿದೆ, ಇನ್ಫ್ಲೇಷನ್ ರೇಟ್ಸ್ ಮತ್ತು MSCI ಅಪ್ಡೇಟ್, ಈ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಫಸ್ಟ್ ಇವಾಗ ಹಿಂಡನ್ಬರ್ಗ್ ರಿಸರ್ಚ್ ಅವರು ಸೆಬಿ ಚೇರ್ಮನ್ ಮೇಲೆ ಏನೇನು ಅಲಿಗೇಷನ್ಸ್ ಮಾಡಿದ್ದಾರೆ, ಮೇಯ್ನಾಗಿ 3 ಅಲಿಗೇಷನ್ಸ್ ಮಾಡಿದ್ದಾರೆ. ಅದನ್ನು ಒನ್ ಬೈ ಒನ್ ನೋಡೋಣ. ಇದಕ್ಕೆ ಸೆಬಿ ಚೇರ್ಮನ್ ಸಹ ರಿಪ್ಲೈ ಕೊಟ್ಟಿದ್ದಾರೆ. ಇದು ಸಾಟರ್ಡೆ ಮಾರ್ನಿಂಗಿಂದ ಶುರು ಆಗಿದ್ದು ಸಂಡೇ ಈವ್ನಿಂಗ್ ಒಳಗಡೆ ಪ್ರತಿಯೊಂದು ರಿಪ್ಲೈ ಕೊಟ್ಟಿದ್ದಾರೆ. ಒಂದೊಂದಾಗಿ ಅಲಿಗೇಷನ್ಸ್ ಏನು ಅಂತ ನೋಡೋಣ. ಮೊದಲನೇ ಅಲಿಗೇಷನ್, ಹಿಂಡನ್ಬರ್ಗ್ ಅವರು ಹೇಳ್ತಾ ಇದ್ದಾರೆ 2015 ಸೆಬಿ ಚೇರ್ಮನ್ ಅವರು ಗ್ಲೋಬಲ್ ಡೈನಾಮಿಕ್ ಆಪರ್ಚುನಿಟಿ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರು ಅಂತ. ಈ ಫಂಡ್ ಬರ್ಮುಡಾ ಅಲ್ಲಿ ರಿಜಿಸ್ಟರ್ ಆಗಿದ್ದು. ಈ ಫಂಡ್ ಯಾರ್ದು ಅಂದರೆ ವಿನೋದ್ ಅದಾನಿ ಅವ್ರದ್ದು. ಇದಕ್ಕೆ ಸೆಬಿ ಚೇರ್ಮನ್ ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂದರೆ, ಇವರು ಸೆಬಿ ಚೇರ್ಮನ್ ಅವರು 2015 ಸಿಂಗಾಪುರಲ್ಲಿದ್ದರು. ಈ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರು. ಇದನ್ನು ರೆಕಮೆಂಡ್ ಮಾಡಿದ್ದು ಅವ್ರ ಫ್ರೆಂಡ್, ಅದಕ್ಕೋಸ್ಕರ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರು. ಮತ್ತು ಆ ಫ್ರೆಂಡ್ 2018 ಈ ಫಂಡನ್ನು ಅಥವಾ ಈ ಕಂಪ್ನಿನ ಬಿಟ್ಟೋದಾಗ ಇವರು ಸಹ ಆ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದು ಕಂಪ್ಲೀಟ್ ಅಮೌಂಟ್ನ ವಿಡ್ರಾ ಮಾಡಿದ್ದಾರೆ ಅಂತ ರಿಪ್ಲೈ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಕ್ವಶನ್ ಏನಂದರೆ, ಸೆಬಿ ಚೇರ್ಮನ್ ಅವ್ರಿಗೆ ಒಂದು ಓನರ್ಶಿಪ್ ಇದೆ, ಅದು ಅಗೋರಾ ಅಡ್ವೈಸರಿಯಲ್ಲಿ. ಇದು ಇಂಡಿಯಾದಲ್ಲಿ ಮತ್ತು ಸಿಂಗಾಪುರಲ್ಲಿ 2 ಕಂಟ್ರಿಯಲ್ಲೂ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಓನರ್ಶಿಪ್ ಇದೆ ಸೆಬಿ ಚೇರ್ಮನ್ ಅವ್ರಿಗೆ ಅಂತ ಹಿಂಡನ್ಬರ್ಗ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಇದಕ್ಕೆ ರಿಪ್ಲೈ ಏನಂದರೆ, ಈ 2 ಕನ್ಸಲ್ಟೆನ್ಸಿ ಕಂಪನೀಸ್ ಸಿಂಗಾಪುರಲ್ಲಿದ್ದಾಗ ಸೆಟಪ್ ಮಾಡಿದ್ರಂತೆ, ಮತ್ತು ಸೆಬಿ ಅಪಾಯಿಂಟ್ ಆದಾಗ ಇವರು ಇನ್ಯಾಕ್ಟಿವ್ ಆಗಿ ಇದನ್ನು ಸೆಬಿಗೆ ಸಹ ಡಿಸ್ಕ್ಲೋಸ್ ಮಾಡಿದ್ದಾರೆ ಅಂತ ರಿಪ್ಲೈ ಮಾಡಿದ್ದಾರೆ. ಜೊತೆಗೆ ಹಿಂಡನ್ಬರ್ಗ್ ಅವರು ಹೇಳ್ತಾ ಇದ್ದಾರೆ, ಆ್ಯಸ್ ಪರ್ 2022 ಈ ಅಗೋರಾ ಕಂಪನಿ 2 crore ರೆವೆನ್ಯೂ ಜನರೇಟ್ ಮಾಡಿದೆ ಅಂತ. ಸೆಬಿ ಚೇರ್ಮನ್ ಮೇಲೆ ಥರ್ಡ್ ಅಲಿಗೇಷನ್ ಏನು ಅಂದರೆ, ಸೆಬಿ ಚೇರ್ಮನ್ ಅವ್ರ ಹಸ್ಬೆಂಡ್ ಇವರು ಬ್ಲ್ಯಾಕ್ ಸ್ಟೋನಲ್ಲಿ ಏನು ವರ್ಕ್ ಮಾಡ್ತಾಯಿದ್ರು, ಮತ್ತು ಸೆಬಿ ಚೇರ್ಮನ್ ಅವರು ರೀಟ್ಸ್ನ ಯಾಕೆ ಪ್ರಮೋಷನ್ ಮಾಡಿದ್ರು ಆ ಟೈಮಲ್ಲಿ ಅಂತ ರಿಪೋರ್ಟ್ ಮಾಡಿದ್ದಾರೆ. ಇದಕ್ಕೆ ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂದರೆ, ಸೆಬಿ ಚೇರ್ಮನ್ ಅವ್ರ ಹಸ್ಬೆಂಡ್ 2019 ಸೀನಿಯರ್ ಅಡ್ವೈಸರ್ ಆಗಿ ಬ್ಲ್ಯಾಕ್ ಸ್ಟೋನ್ಗೆ ಜಾಯ್ನ್ ಆಗಿದ್ದರು. ಆದರೆ ಇವರು ಯಾವುದೇ ಥರ ರಿಯಲ್ ಎಸ್ಟೇಟ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇವರು ರೀಟ್ಸ್ನ ಪ್ರಮೋಟ್ ಮಾಡಿರೋದು ನಿಜನೇ, ಆದರೆ ಯಾರಿಗೆ ಫೇವರ್ ಆಗಿ ಇದನ್ನು ಪ್ರಮೋಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇದು ಓವರ್ ಆಲ್ ಹಿಂಡನ್ಬರ್ಗ್ ಅವರು ಕೇಳಿರೋ ಕ್ವಶನ್ಸ್ ಮತ್ತು ಸೆಬಿ ಚೇರ್ಮನ್ ಅವರು ಕೊಟ್ಟಿರೋ ರಿಪ್ಲೈ. ಇದು ಶನಿವಾರ ಬೆಳಿಗ್ಗೆ ಶುರುವಾಗಿದ್ದು ಭಾನುವಾರ ಸಾಯಂಕಾಲ ಅಷ್ಟೊತ್ತಿಗೆ ಪ್ರತಿಯೊಂದು ಅಲಿಗೇಷನ್ಗೂ ರಿಪ್ಲೈ ಕೊಟ್ಟಿದ್ದಕ್ಕೆ ಇದು ಅಲ್ಲಿಗೆ ನಿಂತಿದೆ. ಅದಕ್ಕೋಸ್ಕರ ಇವತ್ತು ಮಾರ್ಕೆಟಲ್ಲಿ ಇದು ತುಂಬ ಇಂಪ್ಯಾಕ್ಟ್ ಆಗಲಿಲ್ಲ. ಅಥವಾ ಈ ಹಿಂಡನ್ಬರ್ಗ್ ಅವ್ರು ಏನಾದರೂ ಸುಮ್ಮನೆ ಅಲಿಗೇಷನ್ಸ್ ಮಾಡಿ ಸೆಬಿ ಚೇರ್ಮನಿಂದ ಯಾವುದೇ ಥರ ರಿಪ್ಲೈ ಬಂದಿರಲಿಲ್ಲ ಅಂದಿದ್ರೆ ಇವತ್ತು ಕಂಪ್ಲೀಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗೋದು. ಜೊತೆಗೆ ಅದಾನಿ ಸ್ಟಾಕ್ಸಲ್ಲೂ ತುಂಬ ಡೌನ್ ಆಗೋದು, IIFL ಸ್ಟಾಕಲ್ಲೂ ತುಂಬ ನೆಗೆಟಿವಿಟಿ ನೋಡ್ಬೋದಾಗಿತ್ತು. ಮತ್ತು ಇವತ್ತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ 2 ಬಿಗ್ ಇವೆಂಟ್ ಇದೆ, ಅದು ಅಪ್ಡೇಟ್ ಆಗಿದೆ. ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ, ಇದು ಜೂನ್ ಮಂತದ್ದು ಅಪ್ಡೇಟ್ ಆಗಿದೆ. ಈ ಡೇಟಾ ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್. ಈ ಡೇಟಾನ ಇಯರ್ ಆನ್ ಇಯರಲ್ಲಿ ಕಂಪೇರ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದರೆ 1 ಇಯರಲ್ಲಿ ಯಾವ್ಯಾವ ಥರ ಪ್ರೊಡಕ್ಷನ್ಸ್ ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ಮೆಜರ್ ಮಾಡ್ತಾರೆ. ಮತ್ತು ಸೆಗ್ಮೆಂಟ್ ವೈಸ್ ನೋಡ್ತಾರೆ. ಮೆಟಲ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಕೆಮಿಕಲ್ಸ್ ಆ್ಯಂಡ್ ಕೆಮಿಕಲ್ ಪ್ರಾಡಕ್ಟ್, ಫುಡ್ ಪ್ರಾಡಕ್ಟ್ಸ್, ಈ ಥರ ಇನ್ನೂ ಹಲವಾರು ಸೆಗ್ಮೆಂಟಲ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ಈ ಇಂಡೆಕ್ಸಲ್ಲಿ ಮೆಷರ್ ಮಾಡ್ತಾರೆ. ಈ ಡೇಟಾ ಪ್ರೀವಿಯಸ್ ಆಗಿ 5.9 ಬಂದಿತ್ತು, ಆದರೆ ಈ ಸಲ 4.2 ಬಂದಿದೆ. ಇನ್ನೊಂದು ಈವೆಂಟ್ ಏನಂದರೆ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಇದು ಜುಲೈ ಮಂತದು. ಈ ಡೇಟಾ ಸಹ ಇಂಪಾರ್ಟೆಂಟ್, ಯಾಕಂದರೆ ಲಾಸ್ಟ್ ಟೈಮ್ ಈ ಡೇಟಾ ವೀಕಾಗಿ ಬಂದಿತ್ತು. ಫಸ್ಟ್, ಇನ್ಫ್ಲೇಷನ್ ಅಂದರೆ ನಾವು ಬಳಸೋ ವಸ್ತು ಬೆಲೆ ಜಾಸ್ತಿ ಆಗ್ತಾಯಿದೆಯಾ ಅಥವಾ ಕಮ್ಮಿ ಆಗ್ತಾಯಿದೆಯಾ ಅಂತ ಮೆಷರ್ ಮಾಡ್ತಾರೆ. ಇದು ಸಹ ಇಯರ್ ಆನ್ ಇಯರಲ್ಲಿ ಮೆಷರ್ ಮಾಡ್ತಾರೆ. ಇದು ಯಾವ್ಯಾವ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದರೆ ಫುಡ್ ಆ್ಯಂಡ್ ಬ್ರೇವರೇಜಸ್, ಮಿಲ್ಕ್ ಪ್ರಾಡಕ್ಟ್ಸ್, ವೆಜಿಟೇಬಲ್ಸ್, ಈ ಥರ ಇನ್ನೂ ಹಲವಾರು ಕ್ಯಾಟಗರಿಯಲ್ಲಿ ಪ್ರತಿಯೊಂದು ಡೇಟಾನು
ಮೆಜರ್ ಮಾಡಿ ಇನ್ಕ್ರೀಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ತಾರೆ. ಈ ಡೇಟಾ ಪ್ರೀವಿಯಸ್ ಆಗಿ 5.8 ಬಂದಿತ್ತು, ಆದರೆ ಈ ಸಲ ಇನ್ಫ್ಲೇಷನ್ 3.5 ಬಂದಿದೆ. ಇನ್ಫ್ಲೇಷನ್ ಡೇಟಾ ಎಕ್ಸ್ಪೆಕ್ಟೆಡ್ ಪ್ರಕಾರ ಸ್ಟ್ರಾಂಗಾಗಿ ಬಂದಿದೆ, ಆದರೆ ಪ್ರೊಡಕ್ಷನ್ ಡೇಟಾ ವೀಕಾಗಿ ಬಂದಿದೆ. ನೋಡಬೇಕು ಈ ನ್ಯೂಸ್ ಮಾರ್ಕೆಟ್ ಯಾವ ಥರ ತೊಗೊಳುತ್ತೆ ಅಂತ ನೋಡಬೇಕು. ಇದು MSCI ರೀಬ್ಯಾಲೆನ್ಸಿಂಗ್ ಆನ್ HDFC. ಫಸ್ಟ್ MSCI ಅಂದರೆ ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್. ಇದೊಂದು ಗ್ಲೋಬಲ್ ಇಂಡಿಸಿಸ್. ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸೆಗ್ಮೆಂಟಲ್ಲಿ ಪರ್ಫಾರ್ಮೆನ್ಸ್ನ ಮೆಜರ್ ಮಾಡುತ್ತೆ. ನಾಳೆ MSCI ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಇದೆ. ಇದರಲ್ಲಿ HDFC ಬ್ಯಾಂಕ್ದು ವೆಯ್ಟೇಜ್ ಇನ್ಕ್ರೀಸ್ ಮಾಡ್ತಾರಾ ಅಥವಾ ಡಿಕ್ರೀಸ್ ಮಾಡ್ತಾರಾ ನೋಡಬೇಕು. ಇನ್ಕ್ರೀಸ್ ಮಾಡಿದ್ರೆ ಇದು ಪಾಸಿಟಿವ್, ಫಂಡ್ಸ್ HDFC ಬ್ಯಾಂಕ್ಗೆ ಫ್ಲೋ ಆಗುತ್ತೆ. ಅಥವಾ ವೆಯ್ಟೇಜ್ ಏನಾದರೂ ಕಮ್ಮಿ ಮಾಡಿದ್ರೆ HDFC ಬ್ಯಾಂಕಲ್ಲಿ ಸ್ವಲ್ಪ ನೆಗೆಟಿವಿಟಿ ನೋಡ್ಬೋದು. ಇದು ನಾಳೆ ಅಪ್ಡೇಟ್ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಜೂಬ್ಲಿಯಂಟ್ ಫುಡ್ ವರ್ಕ್ ಇವತ್ತು ಇಂಟರ್ಡೇ ಸೆಷನಲ್ಲಿ 10% ಬೆಳೆದಿದೆ. ಅದಕ್ಕೆ 5 ಕಾರಣ ಇದೆ. ಮೊದಲನೇದಾಗಿ ರಿಸಲ್ಟ್ ಇನ್ಲೈನಾಗಿ ಬಂದಿದೆ, ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿದೆ, ಮತ್ತು ರಿಸಲ್ಟ್ ಪಿಯರ್ಸ್ಗಿಂತ ಬೆಟರಾಗಿ ಪೋಸ್ಟ್ ಮಾಡಿದೆ. ಜೂಬ್ಲಿಯಂಟ್ ಡೈನಿನ್ ಬಿಸ್ನೆಸ್ ಲಾಸ್ಟ್ ಕ್ವಾರ್ಟರ್ ಡಿಕ್ಲೈನ್ ಆಗಿತ್ತು, ಈ ಕ್ವಾರ್ಟರಲ್ಲಿ ರಿಕವರಿ ಕಾಣ್ತಾ ಇದೆ. ಡೆಲಿವರಿ ಬಿಸ್ನೆಸ್ ರೆವೆನ್ಯೂ ಗ್ರೋತ್ ಬಂದು 15.7% ಇದೆ, ಮತ್ತು ನಾನ್ ಡಾಮಿನೋಸ್ ಪೋರ್ಷನ್ನಲ್ಲಿ ಒಳ್ಳೆ ಗ್ರೋತ್ ಕಾಣ್ತಾ ಇದೆ. 8 ನ್ಯೂ ಪಾಪಾಯ್ ಸ್ಟೋರ್ಸ್ ಓಪನ್ ಮಾಡಿದ್ದಾರೆ, 5 ನ್ಯೂ ಹಾರ್ನ್ ಸ್ಟೋರ್ ಓಪನ್ ಮಾಡಿದ್ದಾರೆ. ಅಟ್ ದ ಎಂಡ್ ಆಫ್ ಜೂನ್ ಕ್ವಾರ್ಟರಲ್ಲಿ ಸನ್ TV ಈ ಕಂಪನಿ ಇಂಟರ್ಡೇ ಸೆಷನಲ್ಲಿ 10% ಫಾಲ್ ಆಗಿದೆ, Q1 ರಿಸಲ್ಟ್ ವೀಕಾಗಿ ಪೋಸ್ಟ್ ಮಾಡಿದ್ದಕ್ಕೆ. ಮತ್ತು ರಿಸಲ್ಟ್ ಅಪ್ಡೇಟ್ಸ್. ಅರಬಿಂದೋ ಫಾರ್ಮಾ ಈ ಕಂಪನಿ ಬಿಸ್ನೆಸ್ ಏನಂದರೆ ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್, ಜೆನರಿಕ್ ಫಾರ್ಮಾಸ್ಯೂಟಿಕಲ್ ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. 86% ರೆವೆನ್ಯೂ ಫಾರ್ಮುಲೇಷನಿಂದನೇ ಬರುತ್ತೆ. ಈ ಕಂಪನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 10% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 50% ಗ್ರೋ ಆಗಿದೆ. ಓವರಾಲ್ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬ್ಲಾಕ್ ಡೀಲ್ಸ್. ಯೂನಿಯನ್ ಬ್ಯಾಂಕಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ, 1.1 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇಂಡಿಗೋ ಪೇಂಟ್ಸ್ ಇದರಲ್ಲಿ 1.88 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಭಾರತ್ ಪೆಟ್ರೋಲಿಯಂ ಈ ಕಂಪ್ನಿಯಲ್ಲಿ 2.14 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.